ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ದಿನ ನೀವು ವೀಕ್ಷಿಸ್ತಿರುವಂಥ ಸಜೀವ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ವಂದಿಸುವವನಾಗಿದ್ದೇನೆ. ನೀವು ದೇವರ ಪ್ರಿಯರು, ದೇವರನ್ನು ಪ್ರೀತಿಸುವವರು ಮತ್ತು ಯಾವಾಗಲೂ ದೇವರ ಸಂದೇಶವನ್ನು ವಾಚ್ ಮಾಡ್ತಾ ಇರುವವರು. ದೇವರು ಒಳ್ಳೆಯವನಾಗಿದ್ದಾನೆ, ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಆತನನ್ನು ಸ್ತುತಿಸೋಣ, ಆರಾಧಿಸೋಣ. ಆತನು ಒಳ್ಳೆಯವನು. ಕಮಾನ್, ನಾವು ಆತನನ್ನು ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿನಗೆ ಸ್ತೋತ್ರಪ್ಪ. ಗ್ಲೋರಿ, ವಾಟ್ ಅ ವಂಡರ್ಫುಲ್ ಪ್ರೆಸೆನ್ಸ್ ಆಫ್ ಗಾಡ್. Daddy, we love you. There is no one else like you, God. Thank you. Thank you, Jesus. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು, ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು ಮಧುರ 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 ಮಧುರ. ಪ್ರಿಯ 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 ಮಧುರ ಪ್ರಿಯ ಶ್ರೇಷ್ಠವಾದದು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು ಶ್ರೇಷ್ಠಂಗ ಏರಾಗಿ ಶ್ರೇಷ್ಠಂಗ ಏರಾಗಿ ನಮಸ್ಕರಿಸುವರು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು ನಿನ್ನ ನಾಮದಲ್ಲಿ ರೋಗವಾಸಿಯಾಗುವರು. ಯೇಸು ನಿನ್ನ ನಾಮದಲ್ಲಿ ರೋಗವಾಸಿ ಆಗುವುದು. ಶಾಂತಿ ಕೃಪೆಯು ಶಾಂತಿ ಕೃಪೆಯು ನಿನ್ನ ನಾಮದಲ್ಲಿ. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯ ಜನರೇ, ನಾವು ದೇವರನ್ನು ಆರಾಧಿಸಿದೆವು. ಇದು ಸಮಯ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನೀನು ಮಾತನಾಡು. ನಿನ್ನ ವಾಕ್ಯ ಹೇಳ್ತದೆ, ಮಾತನಾಡುವವರು ನೀವಲ್ಲ, ತಂದೆಯ ಆತ್ಮನೇ ನಿಮ್ಮೊಂದಿಗಿದ್ದು ಮಾತನಾಡುತ್ತಾನೆ. ನಿನ್ನ ಮಾತುಗಳು ಆತ್ಮವಾಗಿ ಜೀವವಾಗಿ ಅದೇ. ಮನುಷ್ಯನು ರೊಟ್ಟಿಯಿಂದ ಮಾತ್ರೆಯಿಂದ ಬದುಕುವುದಿಲ್ಲ ತಂದೆಯೇ, ನಿನ್ನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ತಂದೆ, ನಿನಗೆ ಸ್ತೋತ್ರ. ನೀನು ಮಾತನಾಡುವಾಗ ಜನರಿಗೆ ಬೇಕಾದ ಹಾಗೆ ನೀನು ಮಾತನಾಡುತ್ತಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತದೆ, ಕಿವಿಯುಳ್ಳವನ್ನು ಕೇಳಲಿ ಎಂಬುದಾಗಿ. ಜನರಿಗೆ ಸುಂದರವಾದ ಕಿವಿಯನ್ನು ನೀನು ಕೊಟ್ಟಿದ್ದಿ. ಕೇಳುವವರ ಜೀವಿತದಲ್ಲಿ ಅದ್ಭುತಗಳು,
ಸೂಚಕ ಕಾರ್ಯಗಳು, ಮಹಿಮೆಯಾದ ಸಂಗತಿಗಳು ನೀನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನಾವೀಗ ದೇವರ ವಾಕ್ಯವನ್ನು ಕೇಳೋಣ. ಪ್ರೀತಿಯುಳ್ಳ ದೇವಜನರೇ, ನಾನು ಕಳೆದ 2 ವಾರಗಳಿಂದ ನಾಲಿಗೆಯ ಬಗ್ಗೆ, ನಾವು ನಮ್ಮ ನಾಲಿಗೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಮನುಷ್ಯನು ಅನೇಕ ದೇವರಿಂದ ಒದಗಬೇಕಾಗಿರುವ ಕಾರ್ಯಗಳನ್ನು ರೆಫ್ಯೂಸ್ ಮಾಡಿದ್ದಾನೆ, ಹೊಂದದೆ ಹೋಗಿದ್ದಾನೆ, ಮತ್ತು ಅನೇಕ ನಕಾರಾತ್ಮಕ ಸಂಗತಿಗಳು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಡೆಯಲಿಕ್ಕೆ ಕಾರಣ ಅವರು ಮಾತನಾಡಿದಂಥ ನಕಾರಾತ್ಮಕ ಮಾತುಗಳು ಎಂಬುದಾಗಿ 2 ವಾರಗಳಿಂದ ಮಾತನಾಡ್ತಾ ಬಂದಿದ್ದೇನೆ. ಮೊನ್ನೆ ಮಾತನಾಡುವಾಗ ನನಗೆ ನಾಲಿಗೆಯ ಬಗ್ಗೆ ಮಾತನಾಡಬೇಕು ಎಂಬ ಪ್ರೇರಣೆ ಆದದಕ್ಕೆ ನಾನು ನಾಲಿಗೆಯ ಬಗ್ಗೆ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಇವತ್ತು ಅದನ್ನು ಕಂಟಿನ್ಯೂ ಮಾಡುವ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅಲ್ಲಿಂದ ನಾವು ನೋಡಿಕೊಳ್ಳೋಣ. ಅಲ್ಲಿ ಪೌಲನು ಆತ್ಮಿಕ ಆಯುಧವನ್ನು ನಮಗೆ ಬರೆದಿದ್ದಾನೆ. ಏನೆಲ್ಲ ಆಯುಧಗಳು ನಮಗೆ ಇದೆ ಅಲ್ಲಿ 13ನೇ ವಚನ, 6ನೇ ಅಧ್ಯಾಯ ಎಫೆಸ 13ನೇ ವಚನ. ಆದದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದನ್ನೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಂಬರ್ 1 ಸತ್ಯವೆಂಬ ನಡುಕಟ್ಟು. ನಂಬರ್ 2 ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, 3ನೇದು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು 4ನೇದು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಮತ್ತು ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ಹಿಡಿಯಿರಿ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಅದಕ್ಕಿಂತ ಮೇಲೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಇದರಿಂದ ಕೆಡುಕನ ಅಗ್ನಿಬಾಣವನ್ನು ಆರಿಸುವುದಕ್ಕೆ ನೀವು ಶಕ್ತರಾಗುತ್ತೀರಿ. ಸೊ ನಂಬಿಕೆ, ಫೈತ್. ಒಬ್ಬ ವ್ಯಕ್ತಿ ಆ ನಂಬಿಕೆ ಎಂಬ ಗುರಾಣಿ, ಶೀಲ್ಡ್ ಆ್ಯಂಡ್ ದ ಬಕ್ಲರ್, ಒಂದು ಬಕ್ಲರ್ ಮತ್ತು ಶೀಲ್ಡ್, ಅದರಲ್ಲಿ ಒಂದು ಚಿಕ್ಕ ಗುರಾಣಿ ಮತ್ತೊಂದು ಬಹಳ ದೊಡ್ಡ ಗುರಾಣಿ. ಇಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಆವಾಗ ಕೆಡುಕನ ಅಗ್ನಿಬಾಣಗಳು ನಮಗೆ ಬರದ ಹಾಗೆ ಆ ಫೈತನ್ನು ಬಿಗಿಯಾಗಿಟ್ಕೊಳ್ಳುವಾಗ ಅಥವಾ ನಂಬಿಕೆಯಲ್ಲಿ ದೃಢವಾಗಿರುವಾಗ ಎಷ್ಟೇ ಅಗ್ನಿಬಾಣಗಳು ನಮಗೆ ವಿರುದ್ಧವಾಗಿ ಬಂದರೂ ನಮಗೆ ನಂಬಿಕೆ ಇದೆ. ನಮಗೇನು ನಂಬಿಕೆ ಇದೆ? ನಮ್ಮ ದೇವರು ಯಾರಾಗಿದ್ದಾನೆ, ಆತನು ನಮ್ಮಲ್ಲಿ ಇದ್ದುಕೊಂಡು ನಾವು ಏನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬತಕ್ಕದ್ದು. ಇವತ್ತು ದೇವರನ್ನು ನಾವು ಹುಡುಕ್ತಾ ಇಲ್ಲ, ದೇವರು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ನಾವು ದೇವರಿಗೆ ಸಿಕ್ಕಿದ್ದೇವೆ, ತಂದೆಯಾದ ದೇವರನ್ನು ನಂಬಿದ್ದೇವೆ. ಕರ್ತನಾದ ಯೇಸುವೆ ನಮ್ಮ ರಕ್ಷಕನು, ಒಡೆಯನು, ಆತನೇ ನಮ್ಮ ಕರ್ತನು ಎಂಬುದಾಗಿ ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದ್ದೇವೆ. ನಾವು ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ, ಆತನು ಕೊಡುವ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. ಈಗ ನಾವು ದೇವರನ್ನು ಹುಡುಕುವುದಲ್ಲ, ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ. ಆತನು ನಮ್ಮ ಒಳಗೆ ನೆಲೆಗೊಂಡಿದ್ದಾನೆ. ನಾವು ನಂಬಿದ್ದೇವೆ ನಮ್ಮ ದೇವರು ಯಾರಾಗಿದ್ದಾನೆ, ಆತನು ಯಾರು, ಆತನ ವಾಕ್ಯಕ್ಕೆ ಎಂಥ ಪವರ್ ಇದೆ ಎಂಬುದಾಗಿ ನಂಬಿದ್ದೇವೆ. ಈಗ ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಂಡಿರುವಾಗ ಕೆಡುಕನ ಅಗ್ನಿ ಬಾಣವನ್ನು ಎದುರಿಸುವುದಕ್ಕೆ ನಾವು ಶಕ್ತರಾಗಿದ್ದೇವೆ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ಓದಿ ನೋಡಿ, ಒಮ್ಮೆ ಓದಿ, ನೀವು ಸಹ ಓದಿ ಆ ಬೈಬಲಲ್ಲಿ ತೆಗೆದುಕೊಂಡು. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಯಾವಾಗ ಫೇತ್ನಲ್ಲಿ ನಾವು ನಿಲ್ತೇವೋ ಬೈಬಲ್ ಹೇಳ್ತದೆ, ಕೆಡುಕನ ಅಗ್ನಿಬಾಣವನ್ನು ಆರಿಸುವುದಕ್ಕೆ, ಎದುರಿಸಿ ಅದನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಎದುರಿಸಿ ನಿಲ್ಲುವುದಕ್ಕೂ ಅದನ್ನು ಅಗ್ನಿಬಾಣಗಳನ್ನು ಆರಿಸುವುದಕ್ಕೂ ನಾವು ಶಕ್ತರಾಗಿದ್ದೇವೆ. ನಂಬಿಕೆ ಇದೆ. ಕೆಡುಕನು ಅಂದರೆ ಯಾರಂತ ಗೊತ್ತು. ಆದರೆ ಈ ಕೆಡುಕನ ಅಗ್ನಿಬಾಣಗಳು ಯಾವುದು ಎಂಬುದಾಗಿ ನಾವು ಮೊದಲು ತಿಳ್ಕೊಳ್ಬೇಕು. ಹಾಗಾದರೆ ಯಾವುದು ಈ ಕೆಡುಕನ ಅಗ್ನಿಬಾಣ? ಈ ಕೆಡುಕನ ಅಗ್ನಿಬಾಣ ನೋಡಬೇಕಾದ್ರೆ ನಾವು ಯಾಕೋಬ ಪತ್ರಿಕೆಯನ್ನು ಓದಬೇಕು. ಯಾಕೋಬನ ಪತ್ರಿಕೆ
3ನೇ ವಚನದಿಂದ ಓದ್ತೇನೆ. 3ನೇ ಅಧ್ಯಾಯ 3ನೇ ವಚನ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣವನ್ನು ಹಾಕುತ್ತೇವಲ್ಲ, ಆಗ ಅವು ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತದೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅಥವಾ ಸ್ಟೇರಿಂಗ್ನಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ ಅದು ದೇಹವನ್ನೆಲ್ಲ ಕೆಡಿಸ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ. ಹಾಗಾದರೆ ಅಗ್ನಿಬಾಣ ಅಂದರೆ ಇಲ್ಲಿ ಯಾಕೋಬನು ಇದನ್ನು ಕ್ಲಿಯರ್ ಆಗಿ ಬಿಡಿಸ್ತಾ ಇದ್ದಾನೆ. ಅಗ್ನಿಬಾಣವು ಯಾವುದು? ಈ ಪೌಲನು ಹೇಳಿದ ಅಗ್ನಿಬಾಣ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯಿರಿ, ಆಗ ಕೆಡುಕನ ಅಗ್ನಿಬಾಣವನ್ನು ಎದುರಿಸಿ ನಿಲ್ಲುವುದಕ್ಕೂ ಮತ್ತು ಆರಿಸುವುದಕ್ಕೂ ಶಕ್ತರಾಗುತ್ತೇವೆ. ಹಾಗಾದರೆ ಯಾವುದು ಈ ಕೆಡುಕನ ಅಗ್ನಿಬಾಣ? ಕರೆಕ್ಟ್ ಕೊಡ್ತಾ ಇಲ್ಲಿ ಕೊಡ್ತಾನೆ. ನಾಲಿಗೆಯು ದೇಹವನ್ನೆಲ್ಲ ಕೆಡಿಸ್ತದೆ, ತಾನೇ ನರಕದಿಂದ ಬೆಂಕಿಯನ್ನು ತೆಗೆದು ಪ್ರಪಂಚವೆಂಬ ಚಕ್ರಕ್ಕೆ ಆಗುತ್ತದೆ. ನೋಡಿ, ಒಂದು ಎಕ್ಸಾಂಪಲ್. ನಾನು ಈ ನಾಲಿಗೆಯ ಬಗ್ಗೆ ಫಸ್ಟ್ ಮಾತಾಡುವಾಗ ನಾನು ಹೇಳಿದ್ದೇನೆ, ನಾರ್ಮಲ್ ಆಗಿ ಮಳೆ ಬರ್ತದೆ. ಜೂನ್ ತಿಂಗಳಲ್ಲಿ ಸಾಧಾರಣವಾಗಿ ಮಳೆ ಇರ್ತದೆ. ಮಳೆ ಬರುವಾಗ ಎಲ್ಲವೂ ಹುಲ್ಲುಗಳು ಕಾಡಿನಲ್ಲಿ ಅಲ್ಲಿ ಬಿದ್ದ ಕಸಗಳೆಲ್ಲ ಅದು ನೀರಿನಿಂದ ಒದ್ದೆ ಆಗಿ ಅದರಿಂದ ಕ್ರಿಮಿಕೀಟಗಳು ಉದ್ಭವ ಆಗ್ತದೆ ಮತ್ತು ನುಸಿಗಳು ಉದ್ಭವ ಆಗುತ್ತದೆ. ನುಸಿಗಳು ಉದ್ಭವವಾಗ ಪೇಪರಲ್ಲಿ ಕೂಡ ಬರ್ತದೆ, ಸ್ವಚ್ಛವಾಗಿ ಇಡೀ ಮಳೆ ಬರ್ತದೆ ಮತ್ತು ಮಲೇರಿಯಾ ಬರುತ್ತೆ ಎಂಬುದಾಗಿ. ಇದು ಸ್ವಾಭಾವಿಕವಾಗಿ ಎಲ್ಲರಿಗೆ ಗೊತ್ತಿರುವಂಥದ್ದು. ಆದರೆ ನಾವು ದೇವರ ಮಕ್ಕಳು, ನಮಗೆ ದೇವರ ರಕ್ಷಣೆ ಇದೆ, ದೇವರ ಕೃಪೆ ಇದೆ. ದೇವರ ಕೃಪೆಯಿಂದ ದೇವರ ವಾಕ್ಯವನ್ನು ಅರಿಕೆ ಮಾಡುವಾಗ ರೋಗ ನಿರೋಧಕ ಶಕ್ತಿಗಳು, ನಾವು ಸಂತೋಷಿಸುವಾಗ ನಮ್ಮ ಶರೀರದಲ್ಲಿ ಹೆಚ್ಚಲ್ಪಡುತ್ತದೆ. ಮತ್ತು ನಂಬಿಕೆ ಏನಂದರೆ, ಯೇಸು ಕ್ರಿಸ್ತನ ಬಾಸುಂಡೆಯಿಂದ ನಾನು ಗುಣವಾಗಿದ್ದೇನೆ ಎಂಬ ನಂಬಿಕೆಯಲ್ಲಿ ನಾವು ಇರುವಾಗ ಯಾವ ರೋಗವು, ಯಾವ ಅಂಟು ರೋಗವು ನಮ್ಮನ್ನು ಅಂಟಿಕೊಳ್ಳುವುದಿಲ್ಲ ಎಂಬ ವಚನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅಥವಾ ಯಾವುದೇ ಸಾಂಕ್ರಾಮಿಕ ರೋಗವು ಬರದಾಗೆ ತಡೆಯುವಂಥ ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆ. ಇದು ನಮ್ಮ ನಂಬಿಕೆ. ಏನು ಹೇಳ್ತದೆ ಬೈಬಲ್? ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು. 91ನೇ ಅಧ್ಯಾಯದಲ್ಲಿ ಸತ್ತು ಬಿದ್ದರು, ನಿನಗೇನು ಕೇಡು ಸಂಭವಿಸುವುದಿಲ್ಲ. ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನೀನು ಸಾಕ್ಷಿಯಾಗಿರುವಿ. ಯಾಕೆ? ಅವರಿಗೆ ಆಗ್ತದೆ, ನಿನಗೆ ಆಗುವುದಿಲ್ಲ. ನೀನು ಟೆಸ್ಟಿಮನಿ, ಯು ಆರ್ ದ ವಿಟ್ನೆಸ್. ದೇವರ ವಾಕ್ಯವನ್ನು ನಂಬುವಂಥ ವ್ಯಕ್ತಿಗೆ ಏನಾಗ್ತದೆ? 10,000 ಜನರು, 1,000 ಜನರು ಸತ್ತು ಬಿದ್ದರು, ನಿನಗೇನಾಗುವುದಿಲ್ಲ. ಕೊರೋನಾ ಇರಲಿ, ಮಲೇರಿಯಾ ಇರಲಿ, ಏನೇ ಇರಲಿ. ಈಗ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಏನು? ಮಳೆ ಬಂದಾಗ ಕೆಲವೊಂದು, ಮೊನ್ನೆ ಮಳೆ ಬಂದಾಗ ಡೆಂಗ್ಯೂ ಬಂತು ಅಂತ ಹೇಳಿದರು, ಮಲೇರಿಯಾ ಬಂತು ಅಂತ. ಕೆಲವರಿಗೆ ಮಲೇರಿಯಾ, ಕೆಲವರಿಗೆ ಡೆಂಗ್ಯೂ ನುಸಿಯ ಮೂಲಕ ಸ್ಪ್ರೆಡ್ ಆಯಿತು. ಇದು ಸಾಂಕ್ರಾಮಿಕ, ಕಂಟೇಜಸ್ ಸಿಕ್ನೆಸ್, ಸಾಂಕ್ರಾಮಿಕ ರೋಗ. ಈಗ ಯಾವುದೋ ಒಂದು ಆಲೋಚನೆಯಲ್ಲಿ ನಾನು ಅಥವಾ ಯಾರಾದರೂ ಇರ್ತಾರೆ, ಮಮ್ಮಿ ಅವರು ಬಟ್ಟೆ ಒಗೆಯುವಾಗ ಪಕ್ಕದ ಮನೆಯ ಕಾಂಪೌಂಡ್ನ ಆಚೆ ಬಟ್ಟೆ ಒಗಿತಾ ಇದ್ದಾರೆ. ಮಾತಾಡಲಿಕ್ಕೆ ಏನಾದರೂ ಕಾರಣ ಬೇಕಲ್ಲ ಪಕ್ಕದವರಿಗೆ. ಆಂಟಿ ನಮಸ್ತೆ, ನಮಸ್ತೆ, ಆಯಿತು, ಬರುವ ತಿಂಗಳು ಮಳೆ ಜೋರಾಗಿ ಬರ್ತದೆ, ಜೂನ್ ತಿಂಗಳು, ಏಪ್ರಿಲ್ ಮೇ ತಿಂಗಳಲ್ಲಿದ್ದಾರೆ ಮಾತನಾಡ್ತಾ. ಮಳೆ ಬರ್ತದೆ, ಹೌದು ಮಳೆ ಬರ್ತದೆ, ಬೇಕಲ್ಲ ಮಳೆ. ನಮ್ಮ ಮಮ್ಮಿ ಕೂಡ ಉತ್ತರ ಕೊಡ್ತಾರೆ, ಹೌದು ಮಳೆ ಬರ್ತದೆ, ಇನ್ನು ಬೇಡವಾದ ಈ ಮಲೇರಿಯಾ ಡೆಂಗ್ಯೂ ಎಲ್ಲ ಬರ್ತದೆ ಅಂತ. ಆಗ ಇವರು ಕೂಡ ಅಲ್ಲಿ ಒಂದು ಅಗ್ನಿಬಾಣ ನರಕದಿಂದ ಬಂತು ನಾಲಗೆಯಿಂದ. ಆಕೆ ನರಕದಿಂದ ಒಂದು ಅಗ್ನಿಬಾಣ ಆಚೆ ಮನೆಯಲ್ಲಿ ಬಟ್ಟೆ ಒಗೆಯುವವಳು, ಈಚೆ ಮನೆಗೆ ಬಿಲೀವರ್ನ ವಿಶ್ವಾಸಿಯ ಮನೆ, ಕ್ರಿಸ್ತನನ್ನು ನಂಬಿದಂಥ ಕುಟುಂಬದಲ್ಲಿರುವಂಥ ಯಜಮಾನಿ ಹತ್ರ ಮಾತಾಡ್ತಾ ಇದ್ದಾಳೆ. ಈ ಯಜಮಾನಿಗೆ ಒಂದು 3-4 ಮಕ್ಕಳು ಸಹ ಇದ್ದಾರೆ, ಮನೆಯಲ್ಲಿ ಕೆಲವರಿದ್ದಾರೆ, ಯಾವುದೋ ಆಲೋಚನೆಯಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಒಂದು ನರಕದಿಂದ ಒಂದು ಬೆಂಕಿಯನ್ನು ತೆಗೆದ್ಲು, ಒಂದು ಬಾಣವನ್ನು ತೆಗೆದ್ಲು, ಒಂದು ಬಿಸಾಡಿದ್ಲು ಮಮ್ಮಿಯ ಮೇಲೆ. ಆಂಟಿ ಆಯಿತು, ಈ ಸಾರಿ ಮಳೆ ಉಂಟು, ಇನ್ನು ಕ್ರಿಮಿ ಕೀಟಗಳೆಲ್ಲ ಆಗ್ತದೆ, ನುಸಿಗಳು ಬರ್ತದೆ ಮತ್ತು ಡೆಂಗ್ಯೂ ಮತ್ತು ಮಲೇರಿಯಾ ಬರ್ತದೆ, ಹೌದಲ್ಲ ಆಂಟಿ ಅಂತ ಕೇಳ್ತಾರೆ. ಹೌದು ಮಗ, ಹೌದು ಅಂತ ಹೇಳ್ತಾರೆ. ಅವಳೆಲ್ಲ ನೆಗೆಟಿವನ್ನು ಒಂದು ಪೇಪರಲ್ಲಿ ಬರೆದು ಅದನ್ನು ಎಪ್ರೂವಲ್ಗೆ ನನ್ನ ಮಮ್ಮಿ ಹತ್ರ ಬಂದದ್ದು ಸೈನ್ ಹಾಕಲಿಕ್ಕೆ. ಈಗ ನನ್ನ ಮಮ್ಮಿ ನಂಬಿಕೆ ಎಂಬ ಗುರಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡಿರುವಾಗ
ಆಚೆ ಕಾಂಪೌಂಡ್ನಿಂದ ನರಕದಿಂದ ಬೆಂಕಿಯನ್ನು ತೆಗೆದು ನಾಲಿಗೆಯಲ್ಲಿ ಬೆಂಕಿಯನ್ನು ಬಿಸಾಡ್ತಾ ಇದ್ದಾರೆ. ಒಂದೊಂದೇ ಬಾಣ ನಾಟುವುದು ಅದನ್ನು ನಾಟಲಿ. ಈಗ ನನ್ನ ಮಮ್ಮಿ ಎಂತ ಮಾಡಬೇಕು? ಆಕೆಯ ಕೈಯಲ್ಲಿ ನಂಬಿಕೆ ಎಂಬ ಗುರಾಣಿ ಇದೆ. ಆ ಗುರಾಣಿಯನ್ನು ಹಿಡಿಯುವುದು, ಅವಳು ಆಚೆಯಿಂದ ಬಿಸೋಡಾಗ ಹೀಗೆ ಹಿಡಿಯುವುದು, ಈಚೆಯಿಂದ ಬಿಸೋಡಾಗ ಹೀಗೆ ಹಿಡಿಯೋದು. ಈಗ ನಾವು ಆತ್ಮದಲ್ಲಿ ಚುರುಕಾಗಿರುವಾಗ, ಆತ್ಮದಲ್ಲಿ ಎಚ್ಚರಿಕೆ ಆಗಿರುವಾಗ, ಎಂಥ ವ್ಯಕ್ತಿ, ನೀನು ಕೆಲಸ ಮಾಡುವ ಕಂಪನಿಯಲ್ಲಿರ್ಬೋದು, ನೀನು ಹೋಗುವ ಸಭೆಯಲ್ಲಿರ್ಬೋದು, ನಿನ್ನ ಮನೆಯಲ್ಲಿರ್ಬೋದು, ನೆರೆಕರೆಯಲ್ಲಿರ್ಬೋದು, ಸ್ಕೂಲಿಗೆ ಹೋಗ್ಬೋದು, ಎಲ್ಲಿಗೆ ಹೋಗುವಾಗ ನೆಗೆಟಿವ್ ಅಥವಾ ನ್ಯೂಸ್ನ ಮೂಲಕ, ಚಾನೆಲ್ಗಳ ಮೂಲಕ ಒಂದೊಂದು ಕೆಟ್ಟ ಸಂಗತಿ, ಸುದ್ದಿಯನ್ನು ನೀನು ಕೇಳಬೇಕಾಗಿ ಬರಬಹುದು. ಒಂದು ವೇಳೆ ಅದೆಲ್ಲ ಒಂದೊಂದು ಅವರವರ ನಾಲಿಗೆಯಿಂದ ನರಕದ ಬೆಂಕಿಯನ್ನು ತೆಗೆದು ಪ್ರಪಂಚದಲ್ಲಿರುವ ನಿನಗೆ ಬಿಸಾಡ್ತಾ ಇಡ್ತಾರೆ. ಒಂದೊಂದು ಬಿಸಾಡುವಾಗ ರೋಗದ ಬಗ್ಗೆ, ನಾಳ್ದು ಮಲೇರಿಯಾ ಬರ್ತದೆ ಅಂತ ಹೇಳುವಾಗ ದೇವರ ವಾಕ್ಯ ಏನು ಹೇಳ್ತದೆ? ಮಲೇರಿಯಾ, ದಟ್ ಇಸ್ ದ ಫ್ಯಾಕ್ಟ್. ನುಸಿಯಲ್ಲಿ ಮಲೇರಿಯಾದ ಕ್ರಿಮಿ ಇರುವುದು ಫ್ಯಾಕ್ಟ್. ಇಟ್ ಈಸ್ ನಾಟ್ ರಾಂಗ್. ಅದು ಫ್ಯಾಕ್ಟ್, ಅದು ಸುಳ್ಳಲ್ಲ, ಅದು ಫ್ಯಾಕ್ಟ್, ಅದು ನಿಜ. ಒಬ್ಬ ವ್ಯಕ್ತಿಗೆ ಮಲೇರಿಯಾದ ಕ್ರಿಮಿ ನುಸಿ ಕಚ್ಚುವಾಗ ಮಲೇರಿಯಾ ಬರುವುದು ನಿಜ. ಆದರೆ ದೇವರ ವಾಕ್ಯ ಅವರು ಹೇಳುವಾಗ ನಾವು ಅದಕ್ಕೆ ಎಗ್ರಿ ಆಗಬಾರ್ದು. ಆ ನುಸಿ ನಮ್ಮ ಮನೆಗೆ ಬರುವುದಿಲ್ಲ. ಸಪೋಸ್ ಕಚ್ಚಿತ್ತು, ಅದರಲ್ಲಿರುವುದು ನಮಗೆ ಬರುವುದಿಲ್ಲ, ನಮ್ಮದಲ್ಲಿರುವುದು ಅದಕ್ಕೆ ಹೋಗ್ತದೆ. ನೋಡಿ, ಯೇಸು ಸ್ವಾಮಿ, ಇವತ್ತು ಅನೇಕ ವಿಶ್ವಾಸಿಗಳು ಕೂಡ ಕೆಲವರೊಬ್ಬರು ರಾಂಗ್ ಕಾನ್ಸೆಪ್ಟ್ನಲ್ಲಿದ್ದಾರೆ. ಒಬ್ಬ ವ್ಯಕ್ತಿಗೆ, ರೋಗಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಲ್ಲ, ರೋಗಿಗಳ ಮೇಲೆ ಕೈ ಇಡಿರಿ ಅವರಿಗೆ ಗುಣವಾಗ್ತದೆ, ನೋ ಪ್ರಾಬ್ಲಮ್, ಪ್ರಾರ್ಥನೆ ಮಾಡು. ಯಾಕೋಬ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ರೋಗಿಯನ್ನು ರಕ್ಷಿಸ್ತದೆ, ಆ ರೋಗದಿಂದ ರಕ್ಷಿಸ್ತದೆ. ಆ ರೋಗದಿಂದ ಸಂಪೂರ್ಣವಾಗಿ ಎಬ್ಬಿಸುವಾತನೇ ಯಾರು? ದೇವರು. ಕರ್ತನು ಅವನನ್ನು ಎಬ್ಬಿಸುತ್ತಾನೆ, ಕರ್ತನವನ್ನು ಎಬ್ಬಿಸ್ತಾನೆ. ಇವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ, ಅವನಿಗೆ ಅಸ್ವಸ್ಥತೆ ಇದ್ದಾಗ ಅವನು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವನಿಗೆ ಗುಣವಾಗಿ ಅವನ ರೋಗ ಇವನಿಗೆ ಬರುವುದಿಲ್ಲ, ಅವನಿಗೆ ಬರುವುದಿಲ್ಲ. ಇದು ಸತ್ಯವೇದ. ಇದು ನಮ್ಮ ಥಾಟ್ ಅಥವಾ ಭಯ. ಯೇಸು ಸ್ವಾಮಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಸುವಾರ್ತೆ ಸಾರ್ತಾ ಇದ್ದಾನೆ, ರೋಗಿಗಳು ಗುಣ ಆಗ್ತಾ ಇದ್ದಾರೆ, ನುಗ್ಗಲಾಗಿದೆ. ಒಬ್ಬಳು ಬಂದು 12 ವರ್ಷದಿಂದ ರಕ್ತಕುಸುಮ ಸ್ತ್ರೀ, ಆಕೆ ಬಂದು ಹಿಂದಿನಿಂದ ನಂಬಿದ್ಲು, ನಾನು ಒಂದು ವೇಳೆ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರು ನನಗೆ ಈ ರೋಗ ಗುಣ ಆಗ್ತದೆ. ಆಕೆ ಅನೇಕ 12 ವರ್ಷಗಳಿಂದ ಹಿಂಸೆಯನ್ನು ಅನುಭವಿಸಿದ್ದಾಳೆ, ಇದ್ದದನ್ನೆಲ್ಲ ಕಳ್ಕೊಂಡಿದ್ದಾಳೆ. ನನ್ನ ಪ್ರಿಯ ದೇವಜನರೇ, ಇದ್ದದ್ದು ಎಲ್ಲವನ್ನು ಕಳ್ಕೊಂಡಿದ್ದಾಳೆ. ಈಗ ಕೊನೆಗೆ ಒಂದು ತೀರ್ಮಾನ ಮಾಡಿದ್ಲು, ನಾನು ಹೋಗಿ ಯೇಸುವಿನ ಉಡುಪಿನ ಒಂದು ಗೊಂಡೆಯನ್ನು ಮುಟ್ಟಿದರೆ, ಉಡುಪಿನ ತುದಿಯನ್ನು ಮುಟ್ಟಿದ್ದಾರೆ, ನಾನು ಗುಣ ಆಗ್ತೇನೆ ಎಂಬುದಾಗಿ. ಆ ನುಗ್ಗಲ್ನ ಮಧ್ಯದಲ್ಲಿ ಏಸು ಹೇಳ್ತಾನೆ, ನನ್ನನ್ನು ಯಾರು ಮುಟ್ಟಿದ್ದರು? ಪೇತ್ರ ಹೇಳ್ತೇನೆ, ಎಂಥ ಸ್ವಾಮಿ, ಇಷ್ಟು ರಶ್ಚಿನಲ್ಲಿ ಯಾರು ಮುಟ್ತಾರೆ? ಒಬ್ಬರೊಬ್ಬರು ತಾಂಡ್ತಾ ಇದ್ದಾರೆ, ಒತ್ತುತ್ತಾ ಇದ್ದಾರೆ. ಎಲ್ಲಿ ಗೊತ್ತಾ? ಒಬ್ಬರು ಮುಟ್ಟಿದ್ರು, ಬಾಕಿಯವರು ಮುಟ್ಟಿದ ಹಾಗೆ ಅಲ್ಲ, ನನ್ನಿಂದ ಒಂದು ಶಕ್ತಿ ಹೊರಟಿತು. ಸ್ವಸ್ಥಪಡಿಸುವಿಕೆಯ ಶಕ್ತಿ ಯೇಸುವಿನಿಂದ ಆಕೆಗೆ ಟ್ರಾನ್ಸ್ಫರ್ ಆಯಿತು. ಆಕೆಯಲ್ಲಿದ್ದ ರಕ್ತ ಕುಸುಮದ ತೊಂದರೆ ಯೇಸುವಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಯೇಸುವಿನಲ್ಲಿದ್ದದ್ದು ಈಕೆಗೆ ವರ್ಗಾವಣೆ ಆಯಿತು, ಆಕೆಯಲ್ಲಿದ್ದದ್ದು ಈತನಿಗೆ ವರ್ಗಾವಣೆ ಆಗಲಿಲ್ಲ. ಭಯಪಡಬೇಕಾಗಿಲ್ಲ. ನನ್ನ ಪ್ರಿಯ ದೇವಜನರೇ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯುವಾಗ ಅವರು ಮಾತನಾಡುವಂಥ ನರಕದಿಂದ ಇರುವ ಬೆಂಕಿಯನ್ನು ತೆಗೆದು ನಮ್ಮ ಮೇಲೆ ಹಾಕುವಾಗ, ನಾವು ನಂಬಿಕೆಯಲ್ಲಿ ನಿಲ್ಲುವಾಗ ಗುರಾಣಿಯನ್ನು ಹಿಡಿತೇವೆ. ಯಾವ ಬಾಣ ಕೂಡ ನಮಗೆ ತಗಲುವುದಿಲ್ಲ. ಅವರು ಹೇಳ್ತಾರೆ, ನಾವು ಅದಕ್ಕೆ ಎಗ್ರಿ ಆಗುವುದೇ ಅಲ್ಲ. ಅದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ, ಅವರ ಒಪ್ಪಂದವನ್ನು ನೀನು ಒಪ್ಪಂದವೆಂದು ಎಣಿಸಬೇಡ, ಒಪ್ಪಂದವೆನ್ನಬೇಡ. ಅಂದರೆ ಅವರ ಒಪ್ಪಂದಕ್ಕೆ ನೀನು ಸಹಿ ಹಾಕಬೇಡ, ಅವರ ನೆಗೆಟಿವನ್ನು ನೀನೇ ಎಗ್ರಿ ಆಗಬೇಡ. ಪ್ರಿಯ ದೇವಜನರೇ, ನಾಲಗೆ ನರಕದಿಂದ ಇದ್ದ ಬೆಂಕಿಯನ್ನು ತೆಗೆದು ಪ್ರಪಂಚವೆಂಬ ಚಕ್ರಕ್ಕೆ ಅದು ಬೆಂಕಿಯನ್ನು ಹೊತ್ತಿಸ್ತದೆ. 3ನೇ ಅಧ್ಯಾಯ ಯಾಕೋಬ 5ನೇ ವಚನ. ನಾಲಗೆ ಏನು ಮಾಡ್ತದೆ? ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನಾಲಗೆಯು ಉರಿಸುವ ಕಿಚ್ಚಾಗಿರುತ್ತದೆ. 3ನೇ ಅಧ್ಯಾಯ 6ನೇ ವಚನ. ನಾಲಗೆಯು ಅಧರ್ಮ ಲೋಕದಂತೆ ಇರುತ್ತದೆ, ಎಲ್ಲರದಲ್ಲ. ವಟ ಮಾತನಾಡುವಾಗ 3ನೇ ಅಧ್ಯಾಯ 6ನೇ ವಚನ. ಅದರಲ್ಲಿ ಇದು ದೇಹವನ್ನೆಲ್ಲ ಕೆಡಿಸ್ತದೆ, ನರಕದಿಂದ ಬೆಂಕಿಯನ್ನು ಹತ್ತಿಸ್ತದೆ, ಪ್ರಪಂಚಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ. ನಾಲಗೆಯನ್ನು ಯಾರು ಕೂಡ ಹತೋಟಿಗೆ ತರಲಾರೆಂಬುದಾಗಿ 3ನೇ ಅಧ್ಯಾಯ 8ನೇ ವಚನ. ದೇವರಾತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ನಾಲಗೆಯನ್ನು ಹತೋಟಿಗೆ ತರುತ್ತಾನೆ.
ಮತ್ತು ಇದರಲ್ಲಿ ಅವನು ಹೇಳ್ತಾನೆ, ಮರಣಕರವಾದ ವಿಷವಿದೆ ನಾಲಿಗೆಯಲ್ಲಿ. ಮತ್ತೆ ಹೇಳ್ತಾನೆ, ಇದರಿಂದ ದೇವರನ್ನು ನಾವು ಕೊಂಡಾಡುತ್ತೇವೆ. 3ನೇ ಅಧ್ಯಾಯ 9ನೇ ವಚನ. ಅದೇ ನಾಲಿಗೆಯಿಂದ ಮನುಷ್ಯರನ್ನು ಶಪಿಸ್ತೇವೆ. ನಾಲಿಗೆ ಕೊಟ್ಟದ್ದು ಸೈತಾನನ ಕಾರ್ಯಗಳನ್ನು ಶಪಿಸುವುದಕ್ಕೆ ಮತ್ತು ಜನರನ್ನು ಆಶೀರ್ವದಿಸುವುದಕ್ಕೆ. ಅನೇಕ ವಿಷಯಗಳಿದೆ ನಾಲಿಗೆಯಲ್ಲಿ ಏನು ಮಾತನಾಡ. ಇವತ್ತು 3ನೇ ಅಧ್ಯಾಯ ಎಫೆಸ 4ನೇ ವಚನದಲ್ಲಿ ಹೇಳ್ತದೆ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವುಗಳು ಬೇಡ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು. ಕೆಲವರು ಸುಮ್ಮನೆ ಟೈಮ್ ಪಾಸಿಗೆ ನೆಗಡುವುದಕ್ಕೋಸ್ಕರ 5-6 ಮಂದಿ ಸೇರಿರುವಾಗ ದೇವರ ಮಕ್ಕಳು ಸೇರಿಕೊಂಡು ತಮಾಷೆಯಾಗಿ ಲೌಕಿಕವಾದ ಬೇಡವಾದ ಕಾರ್ಯಗಳನ್ನು ಮಾತನಾಡ್ತಾರೆ. ನಮ್ಮ ಬಾಯಿಯಿಂದ ಏನು ಬರಬೇಕು? ಸ್ತುತಿ ಪದಗಳು ಬರಬೇಕು. ಹೃದಯದಲ್ಲಿ ದೇವರಿಗೆ ಗಾಯನ ಮಾಡಿರಿ. ಹೃದಯದಲ್ಲಿ ದೇವರಿಗೆ ಗಾಯನ ಮಾಡಿರಿ. ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುವಂಥದ್ದು ಇದು ನಮ್ಮ ನಾಲಿಗೆಯಿಂದ, ನಮ್ಮ ಬಾಯಿಯಿಂದ ಬರಬೇಕು. ನನ್ನ ಪ್ರಿಯ ದೇವಜನರೇ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇದು ಬೇಡ. ಇದು ಅಯುಕ್ತವಾಗಿದೆ. ಏನಾಗಿದೆ? ಇವು ಅಯುಕ್ತವಾಗಿದೆ. ಎಫೆಸ 5ನೇ ಅಧ್ಯಾಯ 4ನೇ ವಚನದಲ್ಲಿ ಹುಚ್ಚು ಮಾತು ಇದೆ, ಕುಚೋದ್ಯ ಮಾತು ಇದೆ ಮತ್ತು ಹೊಲಸು ಮಾತು ಇದೆ. ಹೊಲಸು ಮಾತು ಇದೆ. ಕೊಲೊಸ್ಯದಲ್ಲಿ ಕೂಡ ಕೆಲವೊಂದು ಮಾತು ಇದೆ. ಕೊಲೊಸ್ಯ 3ನೇ ಅಧ್ಯಾಯ 5ನೇ ವಚನ ಮತ್ತು 3ನೇ ಅಧ್ಯಾಯ 8ನೇ ವಚನ. ಇದರಲ್ಲಿ ನಾವು ಏನನ್ನು ವಿಸರ್ಜಿಸಬೇಕು, ಈ 2 ವಚನಗಳನ್ನು ನೋಡುವ ಸಮಯವು ಆಗುತ್ತಾ ಬಂತು. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹ ಆರಾಧನೆ. ಮತ್ತು ಇಲ್ಲಿ 8ನೇ ವಚನ, ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನಾಲಿಗೆಯನ್ನು ಸುಳ್ಳಾಡುವುದಕ್ಕಾಗಿ ಅಲ್ಲ, ನಾಲಿಗೆಯಲ್ಲಿ ಸತ್ಯವನ್ನು ಮಾತನಾಡುವುದಕ್ಕಾಗಿ. ನಮಗೆ ನಾಲಿಗೆ ಇರುವಂಥದ್ದು ಶುಭದ ಸಮಾಚಾರವನ್ನು ಹೇಳುವುದಕ್ಕಾಗಿ. ನಮಗೆ ನಾಲಿಗೆ ಕೊಟ್ಟದ್ದು ಆಶೀರ್ವಾದದ ಮಾತುಗಳನ್ನು ರಿಲೀಸ್ ಮಾಡುವುದಕ್ಕಾಗಿ. ನಿಮ್ಮ ಮಕ್ಕಳು ಒಂದು ವೇಳೆ ಹೇಳದೇ ಇರಬಹುದು, ಆಗ ಅವರನ್ನು ದೂಷಿಸಬೇಡಿ. ಅವರಿಗಾಗಿ ಪ್ರಾರ್ಥನೆ ಮಾಡಿ. ಅವರನ್ನು ಎವ್ರಿ ಡೇ ಶಾಲೆಗೆ ಹೋಗುವಾಗ ಪ್ರಾರ್ಥನೆ ಮಾಡಿ, ಬ್ಲೆಸ್ ಮಾಡಿ ಕಳಿಸಿ. ಅವರು ಮನೆಯಿಂದ ಬರುವಾಗ ಅವರನ್ನು ಆಶೀರ್ವಾದ ಮಾಡಿ, ಅವರನ್ನು ಬ್ಲೆಸ್ ಮಾಡಿ, ಅವರೊಟ್ಟಿಗೆ ಫ್ರೆಂಡ್ಲಿ ಮಾತನಾಡಿ, ಒಂದು ಒಳ್ಳೆಯ ಸ್ನೇಹಿತರಾಗಿ ಮಾತನಾಡಿ. ಆವಾಗ ಮಕ್ಕಳು ಅವರು ಕೂಡ ಅದೇ ಟ್ರೈನ್ ಆಗ್ತಾರೆ. ಯಾವುದನ್ನು ಯಥಾರ್ಥವಾಗಿ ನಾವು ಮಾತನಾಡುವ. ಯೋಬನ ಬರೆದ ಗ್ರಂಥದಲ್ಲಿ ಕೊನೆಯ ಗ್ರಂಥದಲ್ಲಿ ಒಂದು ವಚನ ಬರೆದಿದೆ, ಅದನ್ನು ಓದುವ. ಜಸ್ಟ್ ಓದ್ತೇನೆ. ದೇವರು ಯೋಬನ ಸ್ನೇಹಿತರಿಗೆ, 3 ಮಂದಿ ಸ್ನೇಹಿತೆಯರಿಗೆ ಮಾತನಾಡ್ತಾನೆ ನೋಡಿ. ಏನು ಮಾತು? 42ನೇ ಅಧ್ಯಾಯ 7ನೇ ವಚನ. ಯೆಹೋವನು ಈ ಮಾತುಗಳು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲಿಫಜನನ್ನು ಕುರಿತು, ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ನನ್ನ ವಿಷಯವಾಗಿ ಆ ಯೋಬನ ಸ್ನೇಹಿತರು, ಯೋಬನು ದೇವರ ವಿಷಯವಾಗಿ ಯಥಾರ್ಥ ಮಾತುಗಳನ್ನು ಆಡಿದಾಗೆ ನೀವು ಆಡಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದುದರಿಂದ ದೇವರ ವಿಷಯವಾಗಿ ನಾವು, ದೇವರು ನಮಗೆ ಏನು ಮಾಡಿದ್ದಾನೆ ಅದೇ ಯಥಾರ್ಥತೆಯಿಂದ ನಾವು ಮಾತನಾಡುವ. ನಮ್ಮ ಬಾಯಲ್ಲಿ ಯಥಾರ್ಥವಾದ ಮಾತು ಬರಲಿ. ಯಥಾರ್ಥವಂತರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುತ್ತದೆ. ದಯೆ, ದೀರ್ಘಶಾಂತಿ, ಕರುಣೆಯುಳ್ಳ ದೇವರೇ ಆ ಜ್ಯೋತಿಯಾಗಿದ್ದ. ನನ್ನ ಪ್ರಿಯರೇ, ಸಮಯವು ಮುಗಿಯಿತು. 42ನೇ ಅಧ್ಯಾಯ 7ನೇ ವಚನವನ್ನು ಓದಿ. ನಿಮ್ಮ ನಾಲಿಗೆಯಲ್ಲಿ ಯಥಾರ್ಥವಾದ ಮಾತುಗಳು ಬರಲಿ. ಸುಳ್ಳು ಬೇಡ, ಕೋಪದ ಮಾತು ಬೇಡ, ಶಾಪದ ಮಾತು ಬೇಡ. ನಮ್ಮ ಬಾಯಲ್ಲಿ ದೈವೋಕ್ತಿಗಳು ಬರಲಿ. ಥ್ಯಾಂಕ್ ಯು ಲಾರ್ಡ್. ನಾವು ಪ್ರಾರ್ಥನೆ ಮಾಡುವ. ನನ್ನ ಪ್ರಿಯ ದೇವಜನರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ತಂದೆಯಾದ ದೇವರೇ, ನಾಲಿಗೆಯ ವಿಷಯವಾಗಿ 3 ವಾರದಿಂದ ನಾನು ಮಾತನಾಡ್ತಾ ಬಂದಿದ್ದೇನೆ. ನೀನು ಕೊಟ್ಟ ಮಾತುಗಳನ್ನು ಇವರಿಗೆ ತಿಳಿಸುತ್ತಾ ಬಂದಿದ್ದೇನೆ. ಪ್ರತಿಯೊಬ್ಬರ ನಾಲಿಗೆ ಅದು ಸುಜ್ಞಾನವನ್ನೇ ನುಡಿಯಲಿ. ಪ್ರತಿಯೊಬ್ಬರ ನಾಲಿಗೆ ಸುಜ್ಞಾನವನ್ನೇ ನುಡಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆ, ನಿನಗೆ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ವಾಚ್ ಮಾಡುವಂಥ ಎಲ್ಲ ಜನರನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಶುಭ ದಿನ. ಯು ಆರ್ ಬ್ಲೆಸ್ಸೆಡ್. ಆಮೆನ್.